ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಈ ಗೋತ್ರ ಪ್ರವರ ಹಾಗೆ ಅಂತ ಹೇಳೋದು ಬಗ್ಗೆ ಸ್ವಲ್ಪ ನೋಡೋಣ. ಇದು ನಮ್ಮ ಪ್ರಾಚೀನ ಸಂಪ್ರದಾಯ. ಋಷಿಗಳ ಮೂಲಕ ನಮಗೆ ಅತ್ರಿ ಭೃಗು ಭರದ್ವಾಜ ಅಂಥೇಳಿ ಇಷ್ಟು ಋಷಿಗಳ ಮೂಲಕ ನಮಗೆ ನಾವು ಆ ಪರಂಪರೆಯಲ್ಲಿ ಯಾವ ಪರಂಪರೆಯಲ್ಲಿ ಬಂದಿರ್ತಾವೆಯೋ ಆ ಋಷಿಗಳ ಹೆಸರನ್ನು ಹೇಳ್ತಾವೆ. ಇಲ್ಲಿ ಇದು ಲೌಕಿಕವಾದ ಐಡಿ ಅಂತ ಒಂದು ಹೇಳ್ತಾವಲ್ಲ, ನಾವು ಒಂದು ಸ್ಕೂಲ್ ಓದ್ತೇವೆ ಅಂದರೆ ಈ ಸ್ಕೂಲಿಗೆ ಓದ್ತೇವೆ, ಎಷ್ಟನೇದು ಓದ್ತೇವೆ ಅಂತ ಹೇಳ್ತೇವೆ. ಇಂಥದವರಿಗೆ ಮಗ ನಾನು ಈ ಕೆಲಸ ಮಾಡ್ತಾನೆ, ನನ್ನ ಹೆಸರಿದು ಹಾಗೆಂತ ಲೌಕಿಕವಾಗಿ ಹೇಳುವ ಐಡಿ. ಈ ಗೋತ್ರ ಪರ್ವರ ಅಂತ ಹೇಳೋದು ಶಾಸ್ತ್ರೋಕ್ತವಾಗಿ ನಾವು ಏನು ವೇದ ಓದಿದ್ದಾವೆ, ನನ್ನ ಹೆಸರೇನು, ನಾ ಯಾವ ಗೋತ್ರಕ್ಕೆ ಸೇರಿದವ ಹಾಗೆಂತ ಹೇಳೋದು ತಾನೇ ಈ ಗೋತ್ರ ಪ್ರವರ ಅಂತ ಹೇಳೋದು. ಈ ಗೋತ್ರದಲ್ಲಿ ಏಕಾಋಷೇಯ, ದ್ವಿ 2 ಋಷಿ, 3 ಋಷಿ, 5 ಋಷಿ, 7 ಋಷಿ, ಹೀಗೆ ಇಷ್ಟು ಬಗೆಗಳಿದೆ. ಪ್ರವರ ಅಂತಂದರೆ ಅದಕ್ಕೆ ಉಂಟಾದ ಗೋತ್ರ, ಅದಕ್ಕೆ ಪ್ರವರ ಅಂತ ಒಂದಿರುತ್ತೆ. ಗೋತ್ರ ಭಾರದ್ವಾಜ ಗೋತ್ರ ಹಾಗೆ ಅಂತಂದರೆ ಅದಕ್ಕೆ ಆಂಗೀರಸ, ಬಾರ್ಹಸ್ಪತ್ಯ, ಭಾರದ್ವಾಜ ಹಾಗೆ ಅಂತ ಪ್ರವರ ಅದಕ್ಕೆ. ಹೀಗೆ ಈ ಗೋತ್ರ ಪ್ರವರನ್ನು ಹೇಳುವುದರಿಂದ ಇದು ಎಲ್ಲಿ ನಮಗೇನು ಉಪನಯನ ಯಾವಾಗ ಆಗುತ್ತೆಯೋ ಅದಕ್ಕೆ ಮುಂಚೆ ಇದನ್ನೆಲ್ಲ ತಲೆದಿಟ್ಟುಕೊಂಡಿರಬೇಕು. ಅದಕ್ಕೆ ಮೇಲೆ ಸಂಧ್ಯಾವಂದನೆ, ಮಾಧ್ಯಾಹ್ನಿಕ ಸಂಧ್ಯಾವಂದನೆ ಎಲ್ಲಾತಿಲ್ಲೂ ಬರುತ್ತೆ. ಅವಕಾಶದಲ್ಲಿ ಎಲ್ಲ ಕರ್ಮಗಳು ಮಾಡೋವೆಲ್ಲ ಇದನ್ನು ಹೇಳಬೇಕು. ಒಂದು ದೊಡ್ಡವ್ರನ್ನ ನೋಡಿರೋ, ಆಚಾರ ನೋಡಿರೋ, ವೇದ ಓದಿದ ಚಿಕ್ಕ ಚಿಕ್ಕ ಹುಡುಗರು ನೋಡಿರೋ ಕೂಡ ಇದನ್ನು ನಾವು ನೋಡಿ ಅದನ್ನು ಹೇಳಿ ನಮಸ್ಕಾರ ಮಾಡಬೇಕು. ಇದು ಹೇಳುವ ಸಂದರ್ಭದಲ್ಲಿ ಬಲದಿಕ್ಕ ಮೇಲೆ ಬಲದ ಕೈ, ಎಡದಿಕ್ಕ ಮೇಲೆ ಎಡದ ಕೈ, ತಲೆ ಬಗ್ಗಿ ಅವರಿಗೆ ನಿಮಗೆ ದಾಸನಾಗಿ ನಾ ಇದ್ದಾನೆ, ನಮಗೆ ಅನುಗ್ರಹ ಮಾಡಿರಿ, ನಮಗಿಂತ ನೀವು ದೊಡ್ಡವರು ಅಂತ ಹೇಳಿ ಅವರ ಆಶೀರ್ವಾದವನ್ನು ತಗೊಂಬೋಕೆ ಇದನ್ನು ಹೇಳಬೇಕು ಅಂತ. ಅಕಸ್ಮಾತ್ ನಂದೇ ಗೋತ್ರ ಹೇಳ್ತಾನೆ ಏನು, ಚತುಸ್ಸಾಗರ ಪರ್ಯಂತಂ ಗೋ ಬ್ರಾಹ್ಮಣೇಭ್ಯ ಶುಭಂ ಭವತು ಆಂಗೀರಸ ಭಾರಸ್ಪತ್ಯ ಭಾರದ್ವಾಜ ತ್ರಯಾರ್ಷೇಯ ತ್ರಿಪ್ರವರಾನ್ವಿತ ಭಾರದ್ವಾಜ ಗೋತ್ರ ಆಶ್ವಲಾಯನ ಸೂತ್ರ ಋಕ್ಷಾಖ ಅಧ್ಯಾಯಿ ಶ್ರೀನಿವಾಸ ಶರ್ಮ ಅಹಂಭೋ ಅಭಿವಾದಯೇ ಹಾಗೆ ಅಂಥೇಳಿ ನಮಸ್ಕಾರವನ್ನು ಮಾಡಬೇಕು. ಯಜುರ್ವೇದ ಅಂದರೆ ಆಪಸ್ತಂಭ, ಋಗ್ವೇದ ಅಂದರೆ ಆಶ್ವಲಾಯನ ಅಂತ ಇದೆಲ್ಲ ಹೇಳ್ತಾರೆ. ಹಾಗೆ ಈ ಒಂದೊಂದು ಋಷಿಗಳು ಯಾವ ಯಾವ ಗೋತ್ರ ಯಾವ ಪ್ರವರಕ್ಕೆ ಸೇರಿದವರು ಅಂತ ಇಲ್ಲಿ ಹೇಳ್ತಾನೆ. ಈ ಗೋತ್ರ ಹೇಳೋದಲ್ಲಿ 2 ಕ್ರಮಗಳಿದೆ. ಈ ಸ್ಮಾರ್ತರಲ್ಲಿ ನೋಡಿರಿ ಅಂತಂದರೆ ಅಭಿವಾದಯೇ ಹಾಗೆ ಅಂತ ಹೇಳಿ ಆಮೇಲೆ ಪ್ರವರ ಗೋತ್ರ ಹೆಸರೆಲ್ಲ ಹೇಳಿ ಶರ್ಮ ಅಸ್ಮಿ ಭೋಹೋ ಹಾಗೆ ಅಂತ, ಅಹಂ ಅಸ್ಮಿ ಭೋಹೋ ಹಾಗೆ ಅಂತ ಹೇಳೋರು. ಹೀಗೆ ಅಭಿವಾದಯೇ ಅಂತಂದರೆ ನಮಸ್ಕಾರ ಮಾಡ್ತಾನೆ ಅಂತ ಅರ್ಥ ಅಷ್ಟೇ. ಇದು ಏಕಾಋಷೇಯ ಋಷಿಗಳನ್ನು ಮೊದಲು ನೋಡೋಣ, ಆಮೇಲೆ ಬೇರೆಲ್ಲ ನೋಡೋಣ. ಏಕಾಋಷೇಯ ಅಗಸ್ತ್ಯ ಗೋತ್ರ, ಆಗಸ್ತ್ಯ ಋಷಿ ಪ್ರವರ 1. 2ನೇದು ಆಶ್ವಲಾಯನ. ಇದು ಏಕಾರ್ಷೇಯ ಅಂತಂದರೆ ಒಂದೊಂದೇ ಬರೋದು. ಆಶ್ವಲಾಯನ ವಾಸಿಷ್ಠ ಪ್ರವರ. ಐದ್ಮವಾಹ ಗೋತ್ರ ಆಗಸ್ತ್ಯ ಪ್ರವರ. ಗಾರ್ತ್ಸಮದ ಗೋತ್ರ ಗಾರ್ತ್ಸಮದ ಪ್ರವರ. ಗೃತ್ಸಮದ ಗೋತ್ರ ಗಾರ್ತ್ಸಮದ ಪ್ರವರ. ಜಾತೂಕರ್ಣ್ಯ ಗೋತ್ರ ವಾಸಿಷ್ಠ ಹಾಗೆಂತಂಬ ಪ್ರವರ. ಮಿತ್ರಯು ಮಿತ್ರಯವ ಹಾಗೆಂತ 2 ಒಂದೇ. ವಾತ್ರ್ಯಸ್ವ ವಾಯಿರ್ ಯಾಯಿಸ್ವ ಪ್ರವರ. ಯಜ್ಞಪತಿ ಗೋತ್ರ ಗಾರ್ತ್ಸಮದ ಗಾಯಿರ್ ಸಮಧ ಪ್ರವರ. ಯಾಜ್ಞವಲ್ಕ್ಯ ಗೋತ್ರ ವಾಸಿಷ್ಠ ಪ್ರವರ. ರಕಿ ಗೋತ್ರ ವಾಸಿಷ್ಠ ಪ್ರವರ. ರಶ್ವಾಯನ ಗೋತ್ರ ವಾರ್ತ್ಯಸ್ವ ಪ್ರವರ. ವಾಯಿರ್ ಯಾಯಿಸ್ವ ವಾರ್ತ್ಯಸ್ವ ಗೋತ್ರ ವಾರ್ತ್ಯಸ್ವ ಪ್ರವರ. ವಸಿಷ್ಠ ಗೋತ್ರ ವಾಸಿಷ್ಠ ಪ್ರವರ. ವೈಸಾಲ್ಯ ಗೋತ್ರ ಆಗಸ್ತ್ಯ ಪ್ರವರ. ವೈತಾಲಕವಿ ಗೋತ್ರ ವಾಸಿಷ್ಠ ಪ್ರವರ. ಸುನಕ ಗೋತ್ರ ಗಾರ್ತ್ಸಮದ ಪ್ರವರ. ಸೌನಕ ಗೋತ್ರ ಸುನಕ ಹಾಗೆ ಅಂತಂಬ ಪ್ರವರ. ಸಾಪಿಂಡಿನ ಗೋತ್ರ ವಾಯಿರ್ಯಾಯಿಸ್ವ ವಾರ್ತ್ಯಸ್ವ ಪ್ರವರ. ಸ್ಫಾಲಾಯನ ಗೋತ್ರ
ಅಗಸ್ತ್ಯ ಪ್ರವರ. ಹರಿತ ಗೋತ್ರ ವಾಸಿಷ್ಠ ಪ್ರವರ. ಹರಿತ್ಯ ಗೋತ್ರ ವಾಸಿಷ್ಠ್ಯ ಪ್ರವರ. ಇದು ಏಕಾಋಷೇಯ. ಇನ್ನೊಂದು ಸಂದರ್ಭದಲ್ಲಿ 2 ಋಷಿಗಳ ಪ್ರವರವನ್ನು ನೋಡೋಣ. ಇದು ಒಂದೊಂದು ಹೆಸರು ಅಲ್ಲಲ್ಲಿ ಮಾರಿ ಮಾರಿ ಬರೋದು, ಇದು ಜಾಸ್ತಿ ಅಭ್ಯಾಸದಲ್ಲಿ ಇಲ್ಲ. ಇವಾಗ ಸೌನಕ ಋಷಿ ಅಂದರೆ ಸೌನಕ ಏಕಾಋಷೇಯ ಅಷ್ಟೇ ತಾನೆ. ಹಾಗೆ ಇದು ಮಾರಬಹುದು. ಇದು ಏನಿದೆಯೋ ಹಾಗೆ ಈ ಪುಸ್ತಕ ಒಂದಿದೆ, ಅದಲ್ಲಿರೋದನ್ನು ಹಾಗೆ ಹೇಳಿದ್ದಾನೆ. ಅಲ್ಲಿ ಅವರವರ ಪರಂಪರೆಯಲ್ಲಿರುವಂಥವ್ರನ್ನ ಕೇಳಿರಂದರೆ ಕರೆಕ್ಟಾಗಿ ಹೇಳೋರು. ಯಾಕಂದರೆ ಒಂದೊಂದು ಋಷಿ ಪ್ರವರಗಳೆಲ್ಲ ಮಾರಿ ಮಾರಿ ಬರೋದು. ಇರೋದನ್ನು ತಿಳಿಸಿದ್ದಾನೆ. ತಿಳಿಯದೇ ಇರುವುದಕ್ಕೆ ಇದನ್ನು ಬರೆದು ಇಟ್ಟುಕೊಬೇಕು. ನಮ್ಮನೆ ದೊಡ್ಡವರು ಯಾರಿದ್ದಾರೆ ಅವರ ಹತ್ರ ಕೇಳಿ ಅದನ್ನು ಸರಿ ಮಾಡಿ ತಿಳ್ಕೊಂಡು ಅದನ್ನು ಸರಿಯಾದ ರೀತಿಯಿಂದ ಹೇಳಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. 2ನೇ ಋಷಿ ಏನು ಹಾಗೆ ಎಂಬುದು ನೆಕ್ಸ್ಟ್ ನೋಡೋಣ. 2 ಋಷಿ ಪ್ರವರಗಳನ್ನು ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಕೃಷ್ಣಾಯ ನಮಃ.